ನಮಸ್ಕಾರ. ಅಮರ ಭಾರತಿ ಸಂಸ್ಕೃತ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ದೇವರಿಗೆ ನಮನಗಳನ್ನು ಸಲ್ಲಿಸಿ 7ನೇ ತರಗತಿ ರುಚಿರ ಪಠ್ಯ ಪುಸ್ತಕದ 10ನೇ ಪಾಠವಾದಂತ ವಿಶ್ವಬಂಧುತ್ವಂ ಎನ್ನುವ ಪಾಠದ ಅಭ್ಯಾಸ ಭಾಗವನ್ನು ಈಗ ನೋಡೋಣ. ವಿಶ್ವಬಂಧುತ್ವ, ಯೂನಿವರ್ಸಲ್ ಬ್ರದರ್ಹುಡ್ ಅಭ್ಯಾಸಗಳು. ಮೊದಲನೇ ಪ್ರಶ್ನೆ, ಉಚ್ಚಾರಣಂ ಕುರುತ ಅಂದ್ರೆ ಈ ಪದಗಳನ್ನು ಉಚ್ಚರಿಸಿರಿ. ದುರ್ಭಿಕ್ಷೆ, ರಾಷ್ಟ್ರ ವಿಪ್ಲವೇ, ವಿಶ್ವಬಂಧುತ್ವಂ, ವಿಶ್ವಸಂತಿ, ಉಪೇಕ್ಷಾಭಾವಂ, ವಿದ್ವೇಷಸ್ಯ, ಧ್ಯಾತವ್ಯಂ, ದುಃಖಭಾಕ್ ಪ್ರದರ್ಶಯಂತಿ. ಮತ್ತೊಮ್ಮೆ, ದುರ್ಭಿಕ್ಷೆ, ರಾಷ್ಟ್ರ ವಿಪ್ಲವೇ, ವಿಶ್ವಬಂಧುತ್ವಂ, ವಿಶ್ವಸಂತಿ, ಉಪೇಕ್ಷಾಭಾವಂ, ವಿದ್ವೇಷಸ್ಯ, ಧ್ಯಾತವ್ಯಂ, ದುಃಖಭಾಕ್ ಪ್ರದರ್ಶಯಂತಿ. ಮುಂದಿನ ಪ್ರಶ್ನೆ, ಮಂಜೂಷಾತಃ ಸಮಾನಾರ್ಥಕ ಪದಾನಿ ಚಿತ್ವಾ ಲಿಖತ. ಮೇಲೆ ಕೊಟ್ಟಿರುವ ಈ ಡಬ್ಬದಿಂದ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಇಲ್ಲಿ 8 ಪದಗಳನ್ನು ಕೊಟ್ಟಿದ್ದಾರೆ. ಪರಸ್ಯ, ದುಃಖಂ, ಆತ್ಮಾನಂ, ಬಾಧಿತಃ, ಪರಿವಾರಃ, ಸಂಪನ್ನಂ, ತ್ಯಕ್ತ್ವಾ, ಸಂಪೂರ್ಣೆ. ಉತ್ತರಗಳನ್ನು ನೋಡೋಣ. ಸ್ವಕೀಯಂ ಆತ್ಮಾನಂ ಅಂದ್ರೆ ಸ್ವಂತವಾದ, ಅವರುದ್ಧ ಬಾಧಿತ ತಡೆಯಲ್ಪಟ್ಟ, ಕುಟುಂಬಕಂ ಪರಿವಾರ ಕುಟುಂಬ, ಅನ್ಯಸ್ಯ ಪರಸ್ಯ ಇತರರ, ಅಪಹಾಯ ತ್ಯಕ್ತ್ವಾ ತ್ಯಜಿಸಿ, ಸಮೃದ್ಧಂ ಸಂಪನ್ನಂ ಸಮೃದ್ಧವಾದ, ಕಷ್ಟಂ ದುಃಖಂ ಕಷ್ಟಕರವಾದ ದುಃಖಕರವಾದ, ನಿಖಿಲೆ ಸಂಪೂರ್ಣೆ ಸಂಪೂರ್ಣವಾದ. ಇವುಗಳೇ ಪರ್ಯಾಯ ಪದಗಳು, ಸಮಾನಾರ್ಥಕ ಪದಗಳು, ಸಿನಾನಿಮ್ಸ್ ಅಂತ ಕರೀತಾರಲ್ಲ ಅವುಗಳು. ಮುಂದಕ್ಕೆ ಹೋಗೋಣ. ರೇಖಾಂಕಿತಾನಿ ಪದಾನಿ ಸಂಶೋಧ್ಯ ಲಿಖತ. ರೇಖೆಗಳಿರುವ ಪದಗಳನ್ನು ತಿದ್ದಿ ವಾಕ್ಯವನ್ನು ಬರೆಯಿರಿ. ಛಾತ್ರಾಹ ಕ್ರೀಡಾಕ್ಷೇತ್ರೇ ಕಂದುಕಾತ್ ಕ್ರೀಡಂತಿ. ಕಂದುಕಾತ್ ಅನ್ನೋದು ತಪ್ಪು, ಕಂದುಕೇನ ಕ್ರೀಡಂತಿ ತಾಗಬೇಕು. ಛಾತ್ರಾಹ ಕ್ರೀಡಾಕ್ಷೇತ್ರೇ ಕಂದುಕೇನ ಅನ್ನೋದು ತೃತೀಯ ವಿಭಕ್ತಿ ಏಕವಚನ ಪ್ರಯೋಗ, ಪುಲ್ಲಿಂಗ ನಪುಂಸಕಲಿಂಗ ಪದ ಪ್ರಯೋಗ. ತೃತೀಯ ವಿಭಕ್ತಿ ಏಕವಚನ ನಪುಂಸಕಲಿಂಗ. ಹೀಗಾಗಿ ಕಂದುಕೇನ ಕ್ರೀಡಂತಿ. ಕಂದುಕಾತ್ ಅಂತಂದ್ರೆ ಆ ಚೆಂಡು ಬೇರ್ಪಟ್ಟಿತು. ಮಕ್ಕಳು, ಹುಡುಗರು ಅಂದ್ರೆ ವಿದ್ಯಾರ್ಥಿಗಳು ಕ್ರೀಡಾಕ್ಷೇತ್ರದಲ್ಲಿ ಚೆಂಡಿನೊಂದಿಗೆ ಆಡುತ್ತಿದ್ದಾರೆ ಎಂದು ಅರ್ಥ. ಚೆಂಡಿನ ಜೊತೆಲಿ ಆಡ್ತಿದ್ದಾರೆ ಅಂತ ಹೇಳಿದ್ರೆ ಕಂದುಕೇನ ಅಂತ ಆಗ್ಬೇಕು, ಕಂದುಕಾತ್ ಅಂತ ಆಗ್ಬಾರ್ದು. ತೇ ಬಾಲಿಕಾಹ ಮಧುರಂ ಗಾಯಂತಿ. ಆ ಹುಡುಗಿಯರು ಮಧುರವಾಗಿ ಹಾಡುತ್ತಿದ್ದಾರೆ ಅಂತಂದ್ರೆ ತಾಹ ಬಾಲಿಕಾಹ ಅಂತ ಆಗ್ಬೇಕು. ತಾಹ ಅನ್ನೋದು ಪ್ರಥಮ ವಿಭಕ್ತಿ ಬಹುವಚನ ಪ್ರಯೋಗ. ಬಾಲಿಕಾಹ ಮಧುರಂ ಗಾಯಂತಿ. ಮುಂದಕ್ಕೆ, ಅಹಂ ಪುಸ್ತಕಾಲಯೇನ ಅಂತಲ್ಲ, ಪುಸ್ತಕಾಲಯಾತ್, ನಾನು ಪುಸ್ತಕಾಲಯದಿಂದ ಪುಸ್ತಕಗಳನ್ನು ತರುತ್ತೇನೆ ಅನ್ನುವಂಥದ್ದು. ಅಹಂ ಪುಸ್ತಕಾಲಯಾತ್ ಅಂದ್ರೆ ಪಂಚಮಿ ವಿಭಕ್ತಿ ಏಕವಚನ ಪ್ರಯೋಗ ಬರಬೇಕು. ಏಕೆಂದ್ರೆ ಪುಸ್ತಕವು ಪುಸ್ತಕಾಲಯದಿಂದ ಹೊರಗೆ ಬರುತ್ತಿದೆ, ಬೇರ್ಪಡುತ್ತಿದೆ. ಇಟ್ ಇಸ್ ಗೆಟಿಂಗ್ ಸೆಪರೇಟೆಡ್ ಆಗಿರೋದ್ರಿಂದ ಪುಸ್ತಕಾಲಯಾತ್ ಅಂತ ಹೇಳಬೇಕು. ಪುಸ್ತಕಾಲಯೇನ ಅಂತ ಹಾಕಬಾರ್ದು. ತ್ವಂ ಕಿಂ ನಾಮ ಅನ್ನೋದು ತಪ್ಪು. ತವ ಕಿಂ ನಾಮ. ತವ ಅನ್ನೋದು ಷಷ್ಠಿ ವಿಭಕ್ತಿ ಏಕವಚನ ಪ್ರಯೋಗ. ತವ ಕಿಂ ನಾಮ ಅಂತ ಆಗ್ಬೇಕೇ ವಿನಃ ತ್ವಂ ಕಿಂ ನಾಮ ಅಂತ ಆಗ್ಬಾರ್ದು. ಗುರವೇ ನಮಃ, ಗುರುಂ ನಮಃ ಅಂತಿದೆ. ನಮಃ ಅನ್ನೋದು ಬಂದಾಗ ಚತುರ್ಥಿ ವಿಭಕ್ತಿ ಬರಬೇಕು ಅನ್ನೋದು ನಿಯಮ ಇದೆ. ಗುರವೇ ನಮಃ ಚತುರ್ಥಿ ವಿಭಕ್ತಿ ಏಕವಚನ ಪ್ರಯೋಗ. ಗುರುವೇ ಅಂತ ಹಾಕ್ಬಾರ್ದು, ಗುರವೇ ಅಂತಲೇ ಹಾಕ್ಬೇಕು. ಗುರವೇ ನಮಃ ಅನ್ನೋದು ಸರಿಯಾದ ಪ್ರಯೋಗ. ಹೀಗಾಗಿ 5 ತಿದ್ದಿದ ವಾಕ್ಯಗಳನ್ನು ಇಲ್ಲೀಗ ನಾವು ನೋಡಬಹುದು. ಮುಂದಕ್ಕೆ ಹೋಗೋಣ. ಮಂಜೂಷಾತಃ ವಿಲೋಮ ಪದಾನಿ ಚಿತ್ವಾ ಲಿಖತ. ಮೇಲೆ ಕೊಟ್ಟಿರುವ ಡಬ್ಬದಿಂದ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಇಲ್ಲಿ 6 ಪದಗಳನ್ನು ಕೊಟ್ಟಿದ್ದಾರೆ. ಅಧುನಾ, ಮಿತ್ರತಾಯಾಹ, ಲಘುಚೇತಸಾಂ, ಗೃಹೀತ್ವಾ, ದುಃಖಿನಃ, ದಾನವಾಹ ಅಂತ ಹೇಳಿ. ಉತ್ತರಗಳನ್ನು ನೋಡೋಣ. ಶತ್ರುತಾಯಾಹ ವಿರುದ್ಧ ಪದ, ವಿರುದ್ಧಾರ್ಥಕ ಪದ ಮಿತ್ರತಾಯಾಹ. ಶತ್ರುತ್ವದ ವಿರುದ್ಧ ಪದ ಮಿತ್ರತ್ವದ ಎಂದು ಅರ್ಥ. ಪುರಾ ಅದಕ್ಕೆ ವಿರುದ್ಧಾರ್ಥಕ ಪದ ಅಧುನಾ. ಪುರ ಅಂದ್ರೆ ಬಹಳ ಹಿಂದೆ ಅಂತ ಹೇಳಿ, ಅಧುನಾ ಅಂದ್ರೆ ಈಗ ಅಂತ ಹೇಳಿ ಅರ್ಥ.
ಮಾನವಾಹ ವಿರುದ್ಧಾರ್ಥಕ ಪದ ದಾನವಾಹ. ಮಾನವಾಹ ಅಂತಂದ್ರೆ ಮಾನವರು, ಮನುಷ್ಯರು. ದಾನವಾಹ ಅಂತಂದ್ರೆ ದಾನವರು ಅಂದ್ರೆ ರಾಕ್ಷಸರು ಅಂತ ಹೇಳಿ ಅರ್ಥ. ಉದಾರ ಚರಿತಾನಾಂ ಅದಕ್ಕೆ ವಿರುದ್ಧಾರ್ಥಕ ಪದ ಲಘುಚೇತಸಾಂ. ಉದಾರ ಚರಿತಾನಾಂ ಅಂದ್ರೆ ದೊಡ್ಡ ಮನಸ್ಸಿನವರ ಅಂತ ಹೇಳಿ, ಲಘುಚೇತಸಾಂ ಅಂತಂದ್ರೆ ಸಣ್ಣ ಮನಸ್ಸಿನವರ ಎಂದು ಅರ್ಥ. ಸುಖಿನಃ ದುಃಖಿನಃ. ಸುಖಿನಃ ಅಂದ್ರೆ ಸುಖಿಗಳು, ದುಃಖಿನಃ ಅಂದ್ರೆ ದುಃಖಿಗಳು ಅಂತ ಹೇಳಿ ಅರ್ಥ. ಅಪಹಾಯ ಅಂತಂದ್ರೆ ಅದಕ್ಕೆ ವಿರುದ್ಧಾರ್ಥಕ ಪದ ಗೃಹೀತ್ವ ಅಂತ ಹೇಳಿ. ಅಪಹಾಯ ಅಂದ್ರೆ ತ್ಯಜಿಸಿ, ಗೃಹೀತ್ವ ಅಂದ್ರೆ ಪರಿಗ್ರಹಿಸಿ, ಅದು ತೆಗೆದುಕೊಂಡು ಅಂತ ಹೇಳಿ ಅರ್ಥ. ಇದೇ 6 ವಿರುದ್ಧಾರ್ಥಕ ಪದಗಳು. ಮುಂದಕ್ಕೆ ಹೋಗೋಣ. ಅಧೋಲಿಖಿತಾನಾಂ ಲಿಂಗಂ ವಿಭಕ್ತಿಂ ವಚನಂ ಚ ಲಿಖತ. ಕೆಳಗಿನ ಪದಗಳ ಲಿಂಗ, ವಿಭಕ್ತಿ, ವಚನಗಳನ್ನು ಬರೆಯಿರಿ. ಬಂಧು ಪುಲ್ಲಿಂಗ ಪದ, ಪ್ರಥಮ ವಿಭಕ್ತಿ ಏಕವಚನ. ದೇಶಾನ್ ಪುಲ್ಲಿಂಗ ಪದ, ದ್ವಿತೀಯ ವಿಭಕ್ತಿ ಬಹುವಚನ. ಘೃಣಾಯಾಹ ಸ್ತ್ರೀಲಿಂಗ ಪದ, ಪಂಚಮಿ ಷಷ್ಠಿ ಅಥವಾ ಷಷ್ಠಿ ವಿಭಕ್ತಿ ಏಕವಚನ. ಕುಟುಂಬಕಂ ನಪುಂಸಕಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ರಕ್ಷಾಯಾಂ ಸ್ತ್ರೀಲಿಂಗ, ಸಪ್ತಮಿ ವಿಭಕ್ತಿ ಏಕವಚನ ಪ್ರಯೋಗ. ಜ್ಞಾನ ವಿಜ್ಞಾನಯೋಹೋ ನಪುಂಸಕಲಿಂಗ, ಷಷ್ಠಿ ವಿಭಕ್ತಿ ದ್ವಿವಚನ ಪ್ರಯೋಗ. ಇದೆ ಈ 6 ಉತ್ತರಗಳಿಲ್ಲಿ. ಮುಂದಕ್ಕೆ ಹೋಗೋಣ. ಕೋಷ್ಟಕೇಶು ದತ್ತೇಶು ಶಬ್ದೇಶು ಸಮುಚಿತಂ ವಿಭಕ್ತಿ ಪದಂ ಯೋಜಯಿತ್ವಾ ರಿಕ್ತಸ್ಥಾನಾನಿ ಪೂರಯತ. ಕಂಸದಲ್ಲಿರುವ ಪದದ ಸರಿಯಾದ ವಿಭಕ್ತಿಯನ್ನು ಬಳಸಿ ವಾಕ್ಯವನ್ನು ಪೂರ್ಣಗೊಳಿಸಿರಿ. ವಿದ್ಯಾಲಯಂ ಉಭಯತಃ ವೃಕ್ಷಾಃ ಸಂತಿ. ವಿದ್ಯಾಲಯದ 2 ಕಡೆ, ಈ ಕಡೆ ಮತ್ತು ಆ ಕಡೆ ಮರಗಳಿವೆ ಅಂತಂದ್ರೆ ವಿದ್ಯಾಲಯಂ ಅನ್ನೋದು ಉಭಯತಃ ಅನ್ನೋ ಪದ ಬಂದಿರೋದ್ರಿಂದ ವಿದ್ಯಾಲಯಂ ಅಂತ ಆಗತ್ತೆ, ದ್ವಿತೀಯ ವಿಭಕ್ತಿ. ಹೀಗಾಗಿ ಕೃಷ್ಣ ಉಭಯತಃ ಅಂತಂದ್ರೆ ಕೃಷ್ಣಂ ಉಭಯತಃ ಅಂತ ಬರುತ್ತೆ. ದ್ವಿತೀಯ ವಿಭಕ್ತಿ ಏಕವಚನ ಪ್ರಯೋಗ. ಕೃಷ್ಣನ 2 ಕಡೆಗಳಲ್ಲಿ ಗೋಪಿಕಾಸ್ತ್ರೀಯರಿದ್ದಾರೆ ಎಂದು ಇಲ್ಲಿ ಈ ವಾಕ್ಯದ ಅರ್ಥ. ಗ್ರಾಮಂ ಪರಿತಃ ಗೋಚಾರಣ ಭೂಮಿ. ಗ್ರಾಮದ ಸುತ್ತಲೂ ಅಂದ್ರೆ ಹಳ್ಳಿಯ ಸುತ್ತಲೂ ಹಸುಗಳು ಮೇಯುವ ಸ್ಥಳವಿದೆ ಅಂತಂದ್ರೆ ಮಂದಿರಂ ಪುರತಃ ಪರಿತಃ ಭಕ್ತಾಹ. ಮಂದಿರದ ಸುತ್ತಲೂ ಭಕ್ತರಿದ್ದಾರೆ. ಮಂದಿರಂ ಅನ್ನೋದು ದ್ವಿತೀಯ ವಿಭಕ್ತಿ ಏಕವಚನ ಪ್ರಯೋಗ. ಸೂರ್ಯಾಯ ನಮಃ ಅಂದ್ರೆ ಸೂರ್ಯ ಅನ್ನೋ ಪದ ಸೂರ್ಯಾಯ ನಮಃ ಬಂದಾಗ ಚತುರ್ಥಿ ವಿಭಕ್ತಿ ಬರಬೇಕು. ಗುರವೇ ನಮಃ, ಗುರು ಅನ್ನೋದಕ್ಕೆ ಗುರವೇ ನಮಃ ಅಂತಾಗ್ಬೇಕು. ಚತುರ್ಥಿ ವಿಭಕ್ತಿ ಏಕವಚನ ಪ್ರಯೋಗ. ವೃಕ್ಷಸ್ಯ ಉಪರಿ ಖಗಾಹ. ವೃಕ್ಷ ಅಂದ್ರೆ ಮರದ ಮೇಲೆ ಹಕ್ಕಿಗಳು ಅಂತಂದ್ರೆ ಅಶ್ವಸ್ಯ ಉಪರಿ ಸೈನಿಕ ಅಂದ್ರೆ ಕುದುರೆಯ ಮೇಲೆ ಸೈನಿಕ ಕೂತಿದ್ದಾನೆ ಅಂತೇಳಿ. ಷಷ್ಠಿ ವಿಭಕ್ತಿ ಏಕವಚನ ಪ್ರಯೋಗ. ಅಶ್ವಸ್ಯ ಅಂತಾಗುತ್ತೆ. ಕೃಷ್ಣಂ, ಮಂದಿರಂ, ಗುರವೇ, ಅಶ್ವಸ್ಯ ಅನ್ನೋದು ಈ 4 ಪ್ರಶ್ನೆಗಳಿಗೆ ಉತ್ತರಗಳು. ಮುಂದಕ್ಕೆ ಹೋಗೋಣ. ಪುಸ್ತಕಾತ್ ಸಮುಚಿತಂ ಪದಂ ಚಿತ್ವಾ ರಿಕ್ತಸ್ಥಾನಾನಿ ಪೂರಯತ. ಕಂಸದಲ್ಲಿರುವ ಪದದ ಸರಿಯಾದ ವಿಭಕ್ತಿಯನ್ನು ಬಳಸಿ ವಾಕ್ಯವನ್ನು ಪೂರ್ಣಗೊಳಿಸಿರಿ. ನೋಡೋಣ ಉತ್ತರಗಳನ್ನ. ಹರಯೇ ನಮಃ. ಹರಯೇ ಅನ್ನೋದು ಚತುರ್ಥಿ ವಿಭಕ್ತಿ ಪ್ರಯೋಗ, ಹಾಗಾಗಿ ಹರಯೇ ನಮಃ ಅಂತಾಗ್ಬೇಕು. ಹರಿಯೇ ಅಂತಾಗ್ಬಾರ್ದು, ಹರಯೇ, ಅದೇ ಸರಿಯಾದ ಪ್ರಯೋಗ. ಗ್ರಾಮಂ ಪರಿತಃ, ಇವಾಗ ತಾನೇ ನೋಡಿದ್ವಿ. ಪರಿತಃ ಅಂತ ಬಂದ್ರೆ ಅದಕ್ಕೆ ಯಾವ ನಾಮಪದ ಅನ್ವಯಿಸುತ್ತೋ ಅದು ದ್ವಿತೀಯ ವಿಭಕ್ತಿಯಲ್ಲಿರಬೇಕು ಅಂತ ಹೇಳಿ ಗ್ರಾಮಂ ಅನ್ನೋದು ದ್ವಿತೀಯ ವಿಭಕ್ತಿ. ಗ್ರಾಮಂ ಪರಿತಃ. ಅಂಬಾಯೈ ನಮಃ ಅನ್ನೋದು ಸರಿಯಾದ ಪ್ರಯೋಗ, ಚತುರ್ಥಿ ವಿಭಕ್ತಿ ಪ್ರಯೋಗ. ಅಂಬಾಯೈ ನಮಃ. ಉಪರಿ, ಮಂಚಸ್ಯ ಉಪರಿ ಅಂದ್ರೆ ವೇದಿಕೆಯ ಮೇಲೆ ಅಭಿನೇತ ಅಭಿನಯಂ ಕರೋತಿ. ಅಭಿನೇತ ಆಕ್ಟರ್ ಅನ್ನೋರು ಅಭಿನಯವನ್ನು ಮಾಡುತ್ತಿದ್ದಾರೆ ಅಂತ ಹೇಳಿ ಮಂಚಸ್ಯ ಉಪರಿ ಅಂತ ಹೇಳಿ ಅರ್ಥ. ಷಷ್ಠಿ ವಿಭಕ್ತಿ ಪ್ರಯೋಗ. ಉಭಯತಃ ಅಂತಂದ್ರೆ ಪಿತರಂ ಉಭಯತಃ ಅಂದ್ರೆ ತಂದೆಯ 2 ಕಡೆಗಳಲ್ಲಿ ಪುತ್ರೌಸ್ತಃ ಅಂದ್ರೆ 2 ಮಕ್ಕಳು, ಗಂಡು ಮಕ್ಕಳಿದ್ದಾರೆ ಅಂತ ಹೇಳಿ ಪಿತರಂ ಉಭಯತಃ ದ್ವಿತೀಯ ವಿಭಕ್ತಿ ಪ್ರಯೋಗ. ಇವುಗಳೇ ಈ ಪ್ರಶ್ನೆ ಉತ್ತರಗಳು. ಇಲ್ಲಿಗೆ ನಮ್ಮ ಈ ವಿಡಿಯೋ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಮುಂದಿನ ಪಾಠದೊಂದಿಗೆ ನಾನು ಮತ್ತೆ ಬರುತ್ತೇನೆ. ಅಮರ ಭಾರತಿ ಸಂಸ್ಕೃತ. ಶ್ರೀಕೃಷ್ಣಾರ್ಪಣಮಸ್ತು.